ನಮ್ಮಲ್ಲಿ ಬಂದು ಕೇಳ್ತಾರೆ, ಹೌದಾದ ಭಟ್ರೆ ಪುರಾಲ್ ಪೋಯಿ ಬೊಕ್ಕನೆ ಕಟೀಲ್ಬೇಕು ಪುರಾಲ್ ಪೋರೆ ಬಲ್ಲಿಗೆ ಎಂಚ ಅಂತ ಕೈಯಲ್ಲಿ ಕಡಸಲೆ ಇಟ್ಕೊಂಡು ಆ ಮಾತು ಹೇಳಿದರೆ ಅದೊಂದು ದೈವದ ವಾಕ್ಯ ಅಂತ ಬ್ರಾಹ್ಮಣರು ಸ್ವೀಕರಿಸ್ತೇವೆ. ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೈ ಮುಗಿದಂತಹ ಮಂಚಾಲಮ್ಮ ಅಂತ ದೇವರಿದ್ದಾರೆ. ಮಂಚಾಲಮ್ಮ ಪೂಜೆ ಮಾಡೋದು ಬ್ರಾಹ್ಮಣರಲ್ಲ, ಬ್ರಾಹ್ಮಣೇತರರು ಪೂಜೆ ಮಾಡೋದಲ್ಲಿ. ಕ್ರಿಶ್ಚಿಯನ್ ಧರ್ಮದಲ್ಲೂ ಒಂದಷ್ಟು ಜಾತಿಗಳಿವೆ, ಒಂದೊಂದು ಚರ್ಚ್ಗಳಿಗೆ ಒಬ್ಬರು ಹೋಗುವುದಿಲ್ಲ. ಮುಸ್ಲಿಂ ಧರ್ಮದಲ್ಲೂ ಇದೆ, ಅವರವರ ಚರ್ಚ್ ಮಸೀದಿಗಳಿಗೆ ಅವರು ಹೋಗೋದಿಲ್ಲ. ಎಲ್ಲ ಕಡೆಯಲ್ಲಿದೆ, ಇಲ್ಲ ಅಂತೇಳಿ ಇರಲಿಲ್ಲ, ಮೊದಲು ಇರಲಿಲ್ಲ. ಸುಳ್ಳು ಹೇಳಬಾರ್ದು, ನಾವು ಸುಳ್ಳು ಹೇಳಬಾರ್ದು. ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಹೇಳಿದರೆ ಇಂಡಿಪೆಂಡೆನ್ಸ್ ಅಲ್ಲ. ಹೆಚ್ಚು ಕಡಿಮೆ ಆದದ್ದನ್ನು ಅವನಲ್ಲಿ ಕುರಿತಾಗಿ ಮಾತನಾಡುವ ಮೂಲಕ ಸರಿ ಮಾಡಲಿಕ್ಕಾಗ್ತದೆ. ಅದನ್ನು ಬೈಯುವ ಹಾಗೆ ಯೂಟ್ಯೂಬ್ನಲ್ಲಿ ಹಾಕ್ತಾ ಹೋದರೆ ನಮ್ಮ ದೈವಾರಾಧನೆ ಸರಿ ಇಲ್ಲ ಅಂತ ಆಗ್ತದೆ. ಇವರು ಮಾಡಿದ್ದು ಸರಿ ಇಲ್ಲ ಹೇಳಿದರೆ ಅವು ಮಾಡಿದ್ದು ಸರಿ ಅಂತ ಹೇಳಲಿಕ್ಕೆ ಏನು ನಮ್ಮಲ್ಲಿ ಪ್ರೂಫು? ಬಹುತೇ ದೇವತಾಕವಾದವನ್ನು ಒಪ್ಪಿದವರು ನಮ್ಮ ಭಾರತೀಯರೆಲ್ಲರೂ. ತುಂಬ ದೇವತೆಗಳಿದ್ದಾರೆ, ಎಲ್ಲರೂ ಸರ್ವಶ್ರೇಷ್ಠ ಅಂತ. ಪ್ರಭೇದಗಳು ಅದರಲ್ಲೂ ಉಂಟು, ನಮ್ಮ ದೈವದಲ್ಲೂ ಉಂಟು. ರಾಜನ ದೈವ ಅಂತ ಬೇರೆ ಇದೆ, ಉಳಿದ ದೈವಗಳು ಬೇರೆ ಇದೆ. ಗಲಾಟೆ ಮಾಡಲಿಕ್ಕಿದ್ದದ್ದಲ್ಲ ಅದು. ಅನುಷ್ಠಾನಕ್ಕೆ ಅವನ ಜೀವನ ಯೋಗ್ಯತೆಗೆ ಸರಿಯಾಗಿ ಅದನ್ನು ಅನುಷ್ಠಾನ ಮಾಡಿ ಅದರಿಂದ ಅವರಿಗೆ ಪಾರಲೌಕಿಕವಾಗಿ ಲಾಭ ಸಿಗಲಿಕ್ಕೋಸ್ಕರ ಇದ್ದದ್ದು. ನಂಬಿಕೆಗಳು ಕೆಲವು ನಂಬಿಕೆಗಳನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ, ನಂಬಿಕೆಗಳು ಉಂಟು. ಈಗ ನಮ್ಮ ಊರಲ್ಲಿ ಒಂದು ನಂಬಿಕೆ ಇದೆ, ಇತ್ತೀಚೆಗೆ ಹೊರಟದ್ದೇ ಇರ್ಬೋದು, ಯೋಚನೆ ಮಾಡುವ. ಪುರಾಲ್ ಬತ್ತಿಬೇಕ ಕಟೀಲ್ ಬರೆ ಬಲ್ಲಿ ಬೋರ್ಡು, ಕಟೀಲ್ ಬತ್ತಿಬೇಕ ಪುರಾಲ್ ಬೋರೆ ಬಲ್ಲಿ ಅಂತ ಒಂದು ನಂಬಿಕೆ. ಈಗ ಶಾಸ್ತ್ರಾಧಾರ ಕೇಳಿದರೆ ಎಲ್ಲಿಯೂ ಸಿಗುವುದಿಲ್ಲ ಅಲ್ವಾ ಬಾಸರ ಭಟ್ರೆ? ಶಾಸ್ತ್ರಾಧಾರ ಕೇಳಿದರೆ ಎಲ್ಲಿಯೂ ಸಿಗುವುದಿಲ್ಲ. ನಂಬಿಕೆಗಳಲ್ಲೂ ಎಲ್ಲರೂ ಇದನ್ನು ನಂಬುವವರಲ್ಲ, ಕೆಲವರು ಇದನ್ನು ನಂಬ್ತಾರೆ. ಈಗ ನಾವೆಲ್ಲ ಹೇಗೆ ಹೋಗೋದಪ್ಪ ಪೊಳಲಿಗೆ ಹೇಳಿದ್ರೆ ನಾವು ಕಟೀಲಿಗೆ ಹೋಗಬೇಕು, ನಾವು ಕಟೀಲ್ನವರೇ, ಆ ಪ್ರಶ್ನೆ ಇಲ್ಲ. ಆದರೆ ಆ ಒಂದು ನಂಬಿಕೆ ಉಂಟು. ನಾವು ಯಾಕೆ ಅದಕ್ಕೆ ವಿರೋಧ ಮಾಡಬೇಕು? ಇಲ್ಲಪ್ಪ, ನಮ್ಮಲ್ಲಿ ಬಂದು ಕೇಳ್ತಾರೆ, ಹೌದಾದ ಭಟ್ರೆ ಪುರಾಲ್ ಪೋಯಿ ಬೊಕ್ಕನೆ ಕಟೀಲ್ಬೇಕು ಪುರಾಲ್ ಪೋರೆ ಬಲ್ಲಿಗೆ ಎಂಚ ಅಂತ ನಿಖಲ್ನ ಇಷ್ಟ ಹೇಳು. ಅದಕ್ಕೆ ನಾವು ವಿರೋಧ ಮಾತಾಡಬಾರ್ದು. ಯಾಕೆ ಹೇಳಿದ್ರೆ ಒಬ್ಬನ ನಂಬಿಕೆ, ಒಬ್ಬನಿಗೆ ಯಾವುದೋ ಅದರಿಂದ ನಷ್ಟವೋ ಲಾಭವೋ ಆಗಿದೆ, ಹಾಗೊಂದು ನಿರ್ಣಯ ಮಾಡಿದ್ರೆ ಕೆಲವು ನಿರ್ಣಯಗಳು ಸತ್ಯ ಇರ್ಬೋದು, ಕೆಲವು ನಿರ್ಣಯಗಳು ಮೋಸ ಇರ್ಬೋದು, ಸುಳ್ಳು ಇರ್ಬೋದು, ಅದು ಅವನ ನಂಬಿಕೆ ಇರ್ಬೋದು. ಅದು ಅವನವನ ವಿವೇಚನೆಗೆ ಬಿಟ್ಟುಕೊಂಡು ಅದನ್ನು ವ್ಯವಹರಿಸಬೇಕೇ ವಿನಃ ಎಲ್ಲವನ್ನೂ ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಶ್ನೆಗೆ ಕೇಳುವವನಿಗೆ ಹೇಳುವ ನನಗೆ ಎಲ್ಲವೂ ಗೊತ್ತುಂಟು ಅಂತ ಅರ್ಥ ಅಲ್ಲ. ಸರ್ವಜ್ಞ ಎನ್ನುವಂಥವರು ಆಚಾರ್ಯರು ಹೋಗಿ ಮುಗಿದಾಗಿದೆ. ಈಗ ನಾವು ಅವರ ಅಧ್ಯಯನ ಮಾಡೋರು ಎಲ್ಲವೂ ನಮ್ಗೆ ತಿಳಿತದೆ ಅಂತ ಅರ್ಥ ಅಲ್ಲ. ತಿಳಿದದನ್ನು ನಾವು ಹೇಳ್ಬೋದು, ತಿಳಿದಿದ್ದರೆ ನಾವು ಹೇಳಲಿಕ್ಕಾಗೋದಿಲ್ಲ. ಹೇಳಲಿಕ್ಕೆ ಆಗದೇ ಇದ್ದರೆ ಅದು ಇಲ್ಲ ಅಂತ ಅರ್ಥ ಮಾಡಬಾರ್ದು. ಆವಾಗ ನಮ್ಮ ಧರ್ಮ ಉಳಿತದೆ. ದೇವಸ್ಥಾನದ ಕುರಿತಾಗಿ ನಾವು ಹೇಳುವಾಗ ಕಟೀಲಿನ ದೇವಸ್ಥಾನದ ಪೂಜಾ ಕ್ರಮವೇ ಬೇರೆ ಇರ್ತದೆ, ಬಪ್ಪನಾಡಿನ ಪೂಜಾ ಕ್ರಮವೇ ಬೇರೆ ಇರ್ತದೆ, ಅಥವಾ ಇನ್ನೊಂದು ಕಡೆಯಲ್ಲಿ ಪೂಜಾ ಕ್ರಮಗಳೇ ಬೇರೆ. ಈಗ ನಮ್ಮ ಕಟೀಲಿನಲ್ಲಿ ದೇವರ ಉತ್ಸವ ಆಗುವಾಗ ಪಂಚಜೀವಟಿಗೆ ಅಂತ ಇದೆ. ಪಂಚಜೀವಟಿಗೆ ಇಟ್ಕೊಂಡು ಹೋಗುವಂಥದ್ದು. ಜೀವಟಿಗೆ ಹೇಳಿದರೆ ಒಂದು, ಇದರಲ್ಲಿ 5 ಇರ್ತದೆ ಜೀವಟಿಗೆ ಅಂತ. ಕೆಲವು ದೇವಸ್ಥಾನಗಳಲ್ಲಿ ಇಲ್ಲ ಅದು. ಇಲ್ಲ ಹೇಳಿದರೆ ಹಾಗಾದರೆ ಇದು ಪಂಚಜೀವಟಿಗೆ ಅನ್ನೋದು ಸುಳ್ಳ? ಅಕಲ್ಪ ಅದನ್ನು ಆ ದೇವಸ್ಥಾನದವರು ಹೋದ ನೋಡಿದವರು ಪೂರ್ವಾಗ್ರಹ ಉಂಟು ಅಂತಾದರೆ ಕಟೀಲ್ ದೇವಸ್ಥಾನದ ಸಾಮಾಜಿ ಪಂಚಜೀವಟಿಗೆ ಬತನ್ನು ಬೇರೆ, ಹೌದು ದೈವಲ್ಲೇ ಬತನ್ನು ಅಂತ ಹೇಳ್ಬೋದು. ಎಲ್ಲ ದೈವಸ್ಥಾನದಲ್ಲಿ ಉಂಟು ಅಂತ ಗ್ಯಾರಂಟಿ ಇಲ್ಲ. ತಿರುಪತಿಗೆ ಹೋದರೆ 2 ಜೀವಟಿಗೆ ಇಟ್ಕೊಡೋದು, ಒಂದಲ್ಲ 5 ಅಲ್ಲ 2 ಇಟ್ಕೊಳ್ಳುವಂಥದ್ದು ಕ್ರಮ ಅಲ್ಲಿ. ನಮ್ಮಲ್ಲಿ ಎಲ್ಲ ದೇವರಿಗೆ ಪೂಜೆ ಮಾಡುವಾಗ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ತಣ್ಣೀರಿನಲ್ಲಿ ಆ ಮೂಲಕವಾಗಿ ನಾವು ಮಡಿಯನ್ನು ಸಾಧಿಸಿಕೊಂಡು ದೇವರಿಗೆ ಪೂಜೆ ಮಾಡ್ತೇವೆ. ಈಗ ಮೈ ಬಿಟ್ಟುಕೊಂಡೇ ಇರ್ತೇವೆ. ಬದರಿಯಲ್ಲಿ ಪೂಜೆ ಮಾಡಲಿಕ್ಕೆ ಹೋದರೆ ಮೈ ಬಿಟ್ಟುಕೊಂಡು ಪೂಜೆ ಮಾಡ್ತಾ ಹೇಳಿದ್ರೆ ನಾಳೆ ಬೆಳಿಗ್ಗೆ ಸಾವನ್ನ ಹೆಣ ಇರ್ತದೆ. ಯಾಕೆ ಅಷ್ಟು ಚಳಿ ಉಂಟಲ್ಲಿ. ಅಲ್ಲಿ ತಪ್ತ ಕುಂಡದಲ್ಲಿ ಮುಳುಗಲೇಬೇಕು, ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರು ಶೀತಲಗಂಗೆಯಲ್ಲಿ ಸ್ನಾನ ಮಾಡೋದಿಲ್ಲ. ಮಾಧ್ವರಿಗೊಂದು ಮಾಡಬೇಕು ಅಂತಿದೆ, ನಾವು ಮಾಡ್ತೇವೆ. ಮಾಡಿ ಎದ್ದು ಮೈ ಓಡಿಸ್ಲಿಕ್ಕೆ ನಮ್ಗೆ ಲೋಕ ಇರೋದಿಲ್ಲ, ಹಾಗೆ ಇರ್ತೇವೆ, ನಾವು ಮಾಡ್ತೇವೆ. ಬೇರೆ ಯಾರೂ ಮಾಡುವ ಹಾಗಿಲ್ಲ, ಮಾಡೋದಿಲ್ಲ. ಅಲ್ಲಿ ಹೋಗುವಾಗ ಸ್ನಾನ ಮಾಡಲಿಕ್ಕೆ ಹೋಗಿ ಹೇಳ್ತಾರೆ, ಮರನೆಕಾಯಿ ಯಾಕೆ ಯಾಕೆ ಹೇಳ್ತಾನೆ. ಅಲ್ಲಿ ನಾವು ನದಿಯಲ್ಲಿ ಮುಳುಗುವಾಗ ನನ್ನಲ್ಲೇ ಕೇಳಿದ ಮಾತೊಬ್ಬ, ಅಲ್ಲ ಶೀತಲಗಂಗೆಯಲ್ಲಿ ಮುಳುಗುವಾಗ ಇಲ್ಲಿ ಹೇಳುವಾಗ ನಾನು ಎಲ್ಲಿದ್ದೇನೆ ನನಗೆ ಗೊತ್ತಿಲ್ಲ. ಅಂಥ ಜಾಗದಲ್ಲಿ ಅಂಗಿ ಹಾಕಿಕೊಂಡೇ ಪೂಜೆ ಮಾಡೋದು ತಪ್ಪಾ ಸರಿಯಾ? ಒಂದೊಂದು ಕಾಲಕ್ಕೆ ಸರಿಯಾಗಿ, ಒಂದೊಂದು ಜಾಗಕ್ಕೆ ಸರಿಯಾಗಿ ನಿಯಮಗಳಲ್ಲಿ ಬದಲಾವಣೆಗಳಿರ್ತದೆ. ಹಾಗಾಗಿ ಇಲ್ಲಿಯ ನಿಯಮವನ್ನು ಅಲ್ಲಿಗೆ ಆರೋಪಿಸಬಾರ್ದು, ಅಲ್ಲಿಯ ನಿಯಮಗಳನ್ನು ಇಲ್ಲಿಗೆ ಆರೋಪಿಸಬಾರ್ದು. ದೇವಸ್ಥಾನಗಳಲ್ಲಿ ಧರ್ಮಾಚರಣೆ ನಡೆಯುವಂತಹ ಕ್ರಮವೇ ಹೀಗೆ. ನಮ್ಮ ಊರಿನಲ್ಲಿ ಮೊದಲು ಊಟ ಬಡಿಸುವಾಗ ಮೊದಲು ಸಾರು ಹಾಕ್ತೇವೆ, ಆಮೇಲೆ ಸಾಂಬಾರು ತರ್ತೇವೆ. ಘಟ್ಟದ ಮೇಲಿನ ದೇವಸ್ಥಾನಗಳಿಗೆ ಹೋಗಿ ಮೊದಲು ಸಾಂಬಾರು ಹಾಕ್ತಾರೆ, ಆಮೇಲೆ ಸಾರು ಹಾಕ್ತಾರೆ. ಅದಕ್ಕೆಲ್ಲ ಶಾಸ್ತ್ರ ಹುಡುಕ್ತಾ ಕೊಡ್ತಾರೆ. ಅದು ಅಲ್ಲಿಯ
ನಿಯಮಕ್ಕೆ ಸರಿಯಾಗಿ ಇರುವಂಥದ್ದು. ಹಾಗಾಗಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕ್ರಮಗಳಿರ್ತವೆ. ಕಟೀಲು ದೇವಸ್ಥಾನದ ಕ್ರಮವನ್ನು ನಾನು ಹೇಳಬಲ್ಲೆ, ಹೇಳಲಿಕ್ಕೆ ಮತ್ತು ತುಂಬ ಸಮಯ ಬೇಕು. ನಾನು ಕಟೀಲು ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಹೇಳಿದರು, ಕಟೀಲು ದೇವಸ್ಥಾನ ಹೇಳಲಿಕ್ಕೆ ತುಂಬ ಸಮಯ ಬೇಕು. ಹಾಗಾಗಿ ನಾನು ಇಲ್ಲಿ ಎಲ್ಲರ ಪ್ರತಿನಿಧಿಯಾಗಿ ಬಂದದ್ರಿಂದ ಹೇಳೋದು, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕ್ರಮ ಇರ್ತದೆ. ಆ ಕ್ರಮವನ್ನು ಆ ಕ್ರಮವಾಗಿಯೇ ನಾವು ನೋಡಬೇಕು. ನಮ್ಮ ಶಾಸ್ತ್ರಗಳನ್ನು ಆ ಕ್ರಮದಲ್ಲೇ ನೋಡಬೇಕು. ನಾವು ಹೇಳ್ಬೋದು ಅಸ್ಪೃಶ್ಯತೆ ಇದು ಇರಬಾರ್ದು, ಜಾತಿ ಪದ್ಧತಿ ಇರಬಾರ್ದು, ಹೋಗ್ತದಾ? ನಮ್ಮಲ್ಲಿ ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಧರ್ಮದಲ್ಲೂ ಒಂದಷ್ಟು ಜಾತಿಗಳಿವೆ. ಒಂದೊಂದು ಚರ್ಚ್ಗಳಿಗೆ ಒಬ್ಬರು ಹೋಗುವುದಿಲ್ಲ. ಮುಸ್ಲಿಂ ಧರ್ಮದಲ್ಲೂ ಇದೆ. ಒಂದು 10 ನಮ್ಮ ಭಾರತದ ಕೇರಳದಲ್ಲೇ ಕ್ರಿಶ್ಚಿಯನ್ನಲ್ಲಿ ಒಂದು 14 ಪ್ರಭೇದಗಳಿವೆ, ಮುಸ್ಲಿಮರಲ್ಲಿ ಒಂದು 17 ಪ್ರಭೇದಗಳಿವೆ. ಅವರವರ ಚರ್ಚ್ ಮಸೀದಿಗಳಿಗೆ ಅವರು ಹೋಗೋದಿಲ್ಲ. ಎಲ್ಲ ಕಡೆಯಲ್ಲಿದೆ, ಇಲ್ಲ ಅಂತೇಳಿ ಇರಲಿಲ್ಲ, ಮೊದಲು ಇರಲಿಲ್ಲ. ಸುಳ್ಳು ಹೇಳಬಾರ್ದು, ನಾವು ಸುಳ್ಳು ಹೇಳಬಾರ್ದು. ನಾನು ಅದನ್ನು ನೇರವಾಗಿ ಹೇಳುವ, ಸುಳ್ಳು ಹೇಳಬಾರ್ದು. ಹೇಳಿದರೆ ನಮ್ಮ ವೇದವೇ ಸುಳ್ಳು ಅಂತ ಹೇಳಿದಾಗ್ತದೆ. ಆಗ ನಮ್ಮ ಧರ್ಮವೇ ಇಲ್ಲ, ಹಿಂದೂ ಧರ್ಮವೇ ಇಲ್ಲ. ಯಾಕೆ ಹೇಳಿದರೆ ವೇದವೇ ಸುಳ್ಳು ಅಂತ ಹೇಳಿದ್ವಿ. ವೇದದ ಆಧಾರದ ಮೇಲೆ ಹಿಂದೂ ಧರ್ಮ ನಿಂತದ್ದು. ವೇದವೇ ಸುಳ್ಳು ಅಂತ ಹೇಳಿದಾಗಾಯಿತು. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜ ಅನ್ಯಕೃತ ಊರ್ವತದಸ್ಯ ದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಇದು ವೇದದಲ್ಲೇ ಉಂಟು. ಸುಳ್ಳು ಅಂತ ಹೇಳಿದಾಗ್ತದೆ. ಸುಳ್ಳಲ್ಲ, ಉಂಟು, ಇತ್ತು. ಆದರೆ ಬೇರೆ ಧರ್ಮಕ್ಕಿಂತ ಕಡಿಮೆ ಅಸ್ಪೃಶ್ಯತೆ ಇರುವಂತಹ ಧರ್ಮ ನಮ್ಮದಾಗಿತ್ತು ಎನ್ನುವುದನ್ನು ನಾವು ಎಚ್ಚರಿಕೆಯಿಂದ ಓದಬೇಕು. ನಾವೆಲ್ಲ ಹೀಗೆ ಹೇಳ್ತದ್ದು ಪ್ರಚಾರ ಆಗಿದೆ, ನಾವು ಅಸ್ಪೃಶ್ಯತೆ ಅಂತ. ಬೇರೆ ಧರ್ಮಕ್ಕಿಂತ ಕಡಿಮೆ ಇರತಕ್ಕಂತಹ ಅಸ್ಪೃಶ್ಯತೆ ಇದ್ದದ್ದು ನಮ್ಮ ಹಿಂದೂ ಧರ್ಮ. ನಾವು ಅದನ್ನು ಒಪ್ಪಬೇಕು. ಈಗಲ್ಲ, ಇನ್ನು 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರಿದ್ದರು. ಅವರದ್ದೊಂದು ವಾಕ್ಯ ಹೇಳ್ತೇನೆ ನಾನು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ ಕೃಷ್ಣ ಮಾಡಿದ್ದಾನೆ. 4 ವರ್ಣಗಳಿವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಗುಣ ಕರ್ಮಗಳಿಗೆ ಸರಿಯಾಗಿ ವಿಭಾಗ ಮಾಡಿದ್ದೇನೆ ಅಂತ ಕೃಷ್ಣನ ವಾಕ್ಯ. ನಾವು ಒಳ್ಳೆ ಇಲ್ಲ ಅಂತ ಹೇಳಿದರೆ ಕೃಷ್ಣನೇ ಇಲ್ಲ ಅಂತ ಹೇಳಾಗ್ತದೆ. ಕೃಷ್ಣನೇ ಇಲ್ಲ ಹೇಳಿದರೆ ನಮಗೆ ದೇವರೇ ಇಲ್ಲ ಅಂತ ಹೇಳಿದಾಗ್ತದೆ. ಹೇಳಿದ್ದಾರೆ. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದರು. ಅದರಲ್ಲಿ 2 ಇದೆ, ಒಂದು ಕರ್ಮ, ಒಂದು ಗುಣ. ಕರ್ಮ ಹೇಳಿದರೆ ನಮಗೆ ಆನುವಂಶಿಕವಾಗಿ ಇರುವಂಥದ್ದು ಅಂತ ನಾವು ಈಗ ಈ ವರ್ತಮಾನದಲ್ಲಿ ಇಟ್ಕೊಳ್ಳುವ, ಇಟ್ಕೊಳ್ಳುವ. ಅದಲ್ಲದೆ ಯೋಚನೆ ಮಾಡಿ ಮತ್ತೊಂದು ಗುಣ ಅಂತ ಹೇಳಿದಾರಲ್ಲ, ಇನ್ನೊಂದು ಬೇರೆ ಹೇಳಿದಾರಲ್ಲ. ಅದಕ್ಕೆ ಮಧ್ವಾಚಾರ್ಯರ ವ್ಯಾಖ್ಯಾನ, ಅಧಿಕಾಹ ಗುಣ ಶೂದ್ರೇ ಬ್ರಾಹ್ಮಣೇತ್ಯಭಿಧೀಯತೆ ಬ್ರಾಹ್ಮಣಾಃ ನ್ಯೂನಗುಣಕಾಃ ಶೂದ್ರ ಇತ್ಯೇವ ನಿಶ್ಚಯ. ಒಳ್ಳೆಯ ಗುಣಗಳು ಶೂದ್ರರಲ್ಲಿದ್ದರೆ ಅವರನ್ನು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ. ಬ್ರಾಹ್ಮಣರು ಕೆಟ್ಟವರಾಗಿದ್ದರೆ ಅವರು ಶೂದ್ರರ ಸಂಶಯವೇ ಇಲ್ಲ ಅಂತ ಇದು ನಿರ್ಣಯ ಮಾಡಿದ್ದವರು 850 ವರ್ಷಗಳ ಹಿಂದಿನ ಮಧ್ವಾಚಾರ್ಯರು. ಹೇಳಿದರೆ 2 ವಿಭಾಗದಲ್ಲೇ ನೋಡಲಿಕ್ಕಿತ್ತು. ಬ್ರಾಹ್ಮಣರು ಮಾತ್ರ ದೇವರಿಗೆ ಪೂಜೆ ಮಾಡ್ತೇವೆ ಎನ್ನುವಂತಹ ಬ್ರಾಹ್ಮಣರ ಹಕ್ಕನ್ನು ಇಟ್ಕೊಂಡಿದ್ದಾರೆ. ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೈ ಮುಗಿದಂತಹ ಮಂಚಾಲಮ್ಮ ಅಂತ ದೇವರಿದ್ದಾರೆ. ಮಂಚಾಲಮ್ಮ ಪೂಜೆ ಮಾಡೋದು ಬ್ರಾಹ್ಮಣರಲ್ಲ, ಬ್ರಾಹ್ಮಣೇತರರು ಪೂಜೆ ಮಾಡೋದಲ್ಲಿ. ಆದರೂ ಅಲ್ಲಿಗೆ ಹೋಗದೆ ಮಂತ್ರಾಲಯ ಸ್ವಾಮಿಗಳನ್ನು ನೋಡಿದರೆ ನಮಗೆ ಪುಣ್ಯ ಇಲ್ಲ. ಕೇದಾರನಾಥ, ನಮ್ಮೆಲ್ಲ ಚಾರ್ಧಾಮ್, ಭಾಳ ದೊಡ್ಡ ಪ್ರಸಿದ್ಧವಾದಂತಹ ಕ್ಷೇತ್ರ ಕೇದಾರನಾಥ. ಪೂಜೆಗೆ ಬ್ರಾಹ್ಮಣರಲ್ಲ. ಜ್ಯೋತಿರ್ಲಿಂಗ ಅಂತ ಹೇಳ್ಕೊಂಡ್ರೆ ಶ್ರೀಶೈಲದಲ್ಲಿ ಬ್ರಾಹ್ಮಣರಲ್ಲ ಪೂಜೆಗೆ, ಲಿಂಗಾಯತರು ಇರುವಂಥದ್ದು. ಕೇದಾರನಾಥದಲ್ಲೂ ಲಿಂಗಾಯತರೇ ಇರೋದು ಪೂಜೆಗೆ. ನಮಗೆಲ್ಲರಿಗೂ ಪವಿತ್ರ ಕ್ಷೇತ್ರ ಅದು, ಬ್ರಾಹ್ಮಣರಿಗೂ. ಇಂತಹ ವಿಶೇಷವಾದಂತಹ ವ್ಯವಸ್ಥೆಯೊಳಗೆ ನಾವಿರೋದು. ಹಾಗಾಗಿ ವಾದಿರಾಜರು ಕನ್ನಡದಲ್ಲಿಯೂ ಸ್ತುತಿ ಮಾಡಿದರು. ಎಲ್ಲರೂ ಸಂಸ್ಕೃತ ಗೊತ್ತಿಲ್ಲದವರು ಕಲೆಯಲ್ಲಿ ಅಂತ. ತುಳುವಿನಲ್ಲಿಯೂ ಮಾಡಿದರು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯವರಿಗೂ ಮಾಡಿದ್ರು. ಅದೇ ಲೇ 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 ನಾವು ಭಾರಿ ಪ್ರಸಿದ್ಧ, ನಾವು ಎಲ್ಲ ಕಡೆಯಲ್ಲಿ ಪದ್ಯ ಹೇಳ್ತೇವೆ, ಲೇ 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 ಲೇಗ ಅಂತ. ಅದು ದಶಾವತಾರ ಸ್ತುತಿ. ಅದನ್ನು ಪರಿಶಿಷ್ಟ ಜಾತಿಯವರು ಹೇಳಿಕೊಳ್ಳುವ ಮೂಲಕವಾಗಿ ದೇವರನ್ನು ಸ್ತುತಿ ಮಾಡಬೇಕು ಅಂತ ಹೇಳಿದ್ದು. ಆಗಿರುವ ಜಾತೀಯತೆಯಲ್ಲಿತ್ತು. ಕನಕದಾಸರು ಮತ್ತು ವಾದಿರಾಜರು ಪರಸ್ಪರ ಮೈತ್ರಿಯಿಂದ ಇದ್ದವರು. ಹಾಗಾಗಿ ಕನಕದಾಸರ ನೆನಪಿಗಾಗಿ ಉಡುಪಿಯಲ್ಲಿ ಇವತ್ತು ಕೃಷ್ಣನಿಗೆ ಒಂದು ಗಂಜಿ ಸಮರ್ಪಣೆ ಮಾಡ್ತೇವೆ. ಅದು ಯಾವುದರಲ್ಲಿ ಇಡೋದು ಅಂತ, ಅದು ಮೊದಲು ಇದರಲ್ಲಿ ಇಡ್ತದಂತೆ, ಯಾವುದರಲ್ಲಿ ತೆಂಗಿನ ತಿಪ್ಪೆಯಲ್ಲಿ ಇಡ್ತಿದ್ದದ್ದು. ಈಗ ಅದನ್ನು ಬೆಳ್ಳಿದು ಮಾಡಿದ್ದಾರೆ, ಅದು ಬೇರೆ ವಿಷಯ. ಅದು ಕನಕದಾಸನ ನೆನಪಿಗಾಗಿ ಉಡುಪಿಗೆ ಸಮರ್ಪಣೆ ಆಗತಕ್ಕಂತಹ ವಸ್ತು. ಆ ಕನಕದಾಸರೇ ಅವತಾರ ಆಗಿ ಮತ್ತೊಂದು ಅದರಲ್ಲಿ ಪರಿಶಿಷ್ಟ ಜಾತಿಯವಾಗಿ ಹುಟ್ಟಿದ ಮಂತ್ರಾಲಯ ಸ್ವಾಮಿಗಳು ಅವರನ್ನು ಮುಟ್ಟಿ ಸಾಸಿವೆಯನ್ನು ತಗೊಂಡದ್ದು ಯಾವಾಗ ಕೇಳಿದರೆ ದ್ವಿದಳ ವ್ರತದ ಸಮಯದಲ್ಲಿ. ದ್ವಿದಳ ವ್ರತದ ಸಮಯದಲ್ಲಿ ಸಾಸಿವೆ ಎನ್ನುವಂಥದ್ದು ಆಹಾರಕ್ಕೆ ನಿಷೇಧ.
ಆದರೆ ಮಂತ್ರಾಲಯ ಸ್ವಾಮಿಗಳು ಆ ಪರಿಶಿಷ್ಟ ಜಾತಿಯವರು, ಕನಕದಾಸರ ಅವತಾರ ಆಗಿ ಬಂದಂಥ ಅವರು ಕೊಟ್ಟಂತಹ ಸಾಸಿವೆಯನ್ನು ತಗೊಂಡ ಮೇಲೆ ಇನ್ನು ನನ್ನ ಮಠದ ಶಿಷ್ಯರಿಗೆ ದ್ವಿದಳ ವ್ರತದಲ್ಲಿ ಸಾಸಿವೆ ಅನ್ನುವಂಥದ್ದು ಮಡಿಗೆ ಬರ್ತದೆ, ಅದು ದೋಷ ಅಲ್ಲ ಅಂತ ಕನಕದಾಸನ ನೆನಪಿಗಾಗಿ ಮಾಡಿದ್ದು ನಮ್ಮಲ್ಲಿ ಇತಿಹಾಸ. ಎಲ್ಲ ಮರೆತು ಬಿಡ್ತೇವೆ ನಾವು. ನಮ್ಮ ದಕ್ಷಿಣ ಕನ್ನಡವನ್ನೇ ತಗೊಳ್ಳುವ. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ನಾವು ದೈವಾರಾಧನೆಯನ್ನು ಒಪ್ತೇವೆ. ದೈವ ನರ್ತನ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಯಾರು ಕೇಳಿದ್ರು ಪರಿಶಿಷ್ಟ ಜಾತಿಯವರೇ. ಬಹಳ ಹಿಂದಿನ ನಡ್ಕೊಂಡು ಬಂದದ್ದು. ಕೈಯಲ್ಲಿ ಕಡಸಲೆ ಇಟ್ಕೊಂಡು ಆ ಮಾತು ಹೇಳಿದರೆ ಅದನ್ನು ದೈವದ ವಾಕ್ಯ ಅಂತ ಬ್ರಾಹ್ಮಣರು ಸ್ವೀಕರಿಸ್ತೇವೆ. ಅಂತಹ ವಿಶೇಷವಾದಂತಹ ಪರಿಸರದಲ್ಲಿ ನಾವಿದ್ದೇವೆ. ಅದನ್ನು ಯಾರೂ ಹೈಲೈಟ್ ಮಾಡೋದಿಲ್ಲ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ, ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಮನುಸ್ಮೃತಿ ಹೇಳಿದ್ದಾನಂತ ಮನುಸ್ಮೃತಿಯನ್ನು ಕೆಲವರು ಹೊತ್ತಿಸ್ತಾರೆ. ಸ್ತ್ರೀಯರು ಮನುಸ್ಮೃತಿಯನ್ನು ಓದಲಿಕ್ಕೆ ಗೊತ್ತಿಲ್ಲ ಅವರಿಗೆ, ಹೊತ್ತಿಸ್ತಾರೆ. ಮನುಸ್ಮೃತಿಯಲ್ಲಿ ಏನು ವಾಕ್ಯ ಇದೆ, ಆ ವಾಕ್ಯ ಎಲ್ಲಿಂದ ಬಂತು? ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅನ್ನೋದು ಮನುವಿನ ವಾಕ್ಯವೇ. ಎಲ್ಲಿ ಹೇಳಿದ್ದು? ಪಿತಾ ರಕ್ಷತೆ ಕೌಮಾರೇ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಸಣ್ಣದಿರುವಾಗ ತಂದೆ ಕಾಯ್ತಾನೆ, ಮದುವೆ ಆದಮೇಲೆ ಗಂಡ ಕಾಯ್ತಾನೆ, ಕಾಯುವುದೆನ್ನುವ ಅರ್ಥ. ಆಮೇಲೆ ವೃದ್ಧಾಪ್ಯದಲ್ಲಿ ಮಕ್ಕಳು ಕಾಯ್ತಾರೆ. ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಹೇಳಿದರೆ ಇಂಡಿಪೆಂಡೆನ್ಸ್ ಅಲ್ಲ. ನಾವು ತಪ್ಪಿದ್ದಲ್ಲಿ ಇಂಡಿಪೆಂಡೆನ್ಸ್ ಹೇಳಿದರೆ ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತೇವೆ. ಸ್ವಾತಂತ್ರ್ಯ ಹೇಳಿದರೆ ಇಂಡಿಪೆಂಡೆನ್ಸ್ ಅಲ್ಲ. ಸ್ವಾತಂತ್ರ್ಯ ಹೇಳಿದರೆ ಸೆಲ್ಫ್ ಟೆಕ್ನಾಲಜಿ. ಇಂಗ್ಲೀಷ್ ವರ್ಡ್ ಹೇಳಿದರೆ ಸೆಲ್ಫ್ ಟೆಕ್ನಾಲಜಿ. ಅವಳ ಕುರಿತಾಗಿ ಅವರಿಗೆ ತಂತ್ರ ಇಲ್ಲದೆ ಇರುವುದು. ರಕ್ಷಣೆಯ ಕುರಿತಾಗಿ ಹೆಣ್ಣು ಮಕ್ಕಳಿಗೆ ತಂತ್ರ ಇಲ್ಲ. ಯಾಕಂದರೆ ಅವಳು ಅಬಲೆ. ಇವತ್ತಿಗೂ ಫೋಕ್ಸೋ ಅಂತ ನಾವು ಕಾಯ್ದೆ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ಹೆಣ್ಣು ಮಕ್ಕಳಿಗೆ ಅವರನ್ನು ರಕ್ಷಿಸುವಂತಹ ಸಾಮರ್ಥ್ಯ ಅವರಲ್ಲಿಲ್ಲ. ದೇವರು ಕೊಟ್ಟದ್ದೇ ಅಷ್ಟು. ಆದ್ದರಿಂದ ಅದು ಬಿಟ್ಟು ಬೇರೆ ವಾಕ್ಯಗಳನ್ನು ನೋಡಿದರೆ ಮನುಸ್ಮೃತಿ ಇದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಪೂಜಿಸ್ತೇವೆ, ಯಾವ ಮನೆಯಲ್ಲಿಯೂ ಪೂಜಿಸ್ತೇವೋ ಗೌರವಿಸ್ತೇವೋ ಆ ಮನೆಯಲ್ಲಿ ದೇವತೆಗಳೆಲ್ಲ ಕುಣಿತಾರೆ ಖುಷಿಯಲ್ಲಿ ಎನ್ನುವಂಥದ್ದು ಅರ್ಥ. ಅದಕ್ಕೆ ರಮ ಅಂತ ಹೇಳಿದರೆ ಸಂತೋಷದಿಂದ ಇರ್ತಾರೆ ಅಂತ ಅರ್ಥ. ನಮ್ಮಲ್ಲಿ ತಂದೆ ಮಾಡಿದ ನಮಗೆ ಉಪಕಾರಕ್ಕೆ, ಋಣ ಪರಿಹಾರ ಮಾಡಲಿಕ್ಕಾಗ್ತದೆ. ತಾಯಿ ನಮ್ಮನ್ನು ಹೆರ್ತಾಳಲ್ವಾ, ಆ ಋಣವನ್ನು ಪರಿಹಾರ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಪರಶುರಾಮ ದೇವರ ಪ್ರಕರಣದಲ್ಲಿ ನಮಗೆ ಪುರಾಣದಲ್ಲಿ ಸಿಗ್ತದೆ. ಎಲ್ಲ ಋಣವನ್ನು ಮುಗಿಸಿದ ಮಗ, ಇನ್ನು ಒಂದು ಋಣ ಉಂಟು, ನಾನು 9 ತಿಂಗಳು ಹೊತ್ತು ಹೆತ್ತದ್ದು, ಅದನ್ನು ಯಾರಿಗೂ ಮುಗಿಸ್ಲಿಕ್ಕಾಗಲ್ಲ, ನಿನಗೂ ಮುಗಿಸ್ಲಿಕ್ಕಾಗೋದಿಲ್ಲ ಅಂತ ಎನ್ನುವಂಥ ವಾಕ್ಯ ಸಿಗ್ತದೆ ನಮಗೆ. ಸ್ವಾಮಿಗಳಾದವರು ನಮ್ಮ ಉಡುಪಿ ಅಥವಾ ನಮ್ಮ ಶೃಂಗೇರಿ ಈ ಕ್ರಮದಲ್ಲಿ ತಂದೆಗೆ ನಮಸ್ಕಾರ ಮಾಡಲಿಕ್ಕಿಲ್ಲ, ಆದರೆ ತಾಯಿಗೆ ನಮಸ್ಕಾರ ಮಾಡಬೇಕು, ಸಾಯುವವರೆಗೂ ಮಾಡಬೇಕು. ಶಂಕರಾಚಾರ್ಯರು ಸ್ವತಃ ಸ್ವಾಮಿಗಳಾದ ಮೇಲೆ ತಾಯಿಗೆ ಯಾರೂ ಕ್ರಿಯೆ ಮಾಡಲಿಕ್ಕೆ ಇಲ್ಲ ಅಂಥೇಳಿ ತಾಯಿಯ ಔರ್ಧ್ವದೈಕ ಕ್ರಿಯೆಯನ್ನು ಮಾಡಿದವರು. ಇಷ್ಟು ಗೌರವ ಕೊಡ್ತಂತೆ ಇರತಕ್ಕಂತಹ ನಮ್ಮ ಸನಾತನ ಧರ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದಿಲ್ಲ ಎನ್ನುವಂತಹ ರೀತಿಯಲ್ಲಿ ಮನುಸ್ಮೃತಿಯನ್ನು ಹೊತ್ತಿಸುವಂತಹ ಕ್ರಮ ಪರಿಪಾಠ ಬಂದಿದೆ. ಅರ್ಧ ಓದಿದವರು ಹೇಳಿದಂತಹ ಉಪದೇಶ, ಏನು ಓದಿದವರು ಅದನ್ನು ತಿಳ್ಕೊಳ್ಳೋದು ಅಷ್ಟೇ, ಇದರಿಂದ ನಡೀತದೆ. ಅದರಿಂದ ಹೇಳಿದ್ದು ನಾನು, ಧರ್ಮಶಾಸ್ತ್ರ ಹೇಳಲಿಕ್ಕೆ ಯಾರು ಶಾಸ್ತ್ರ ಕ್ವಾಲಿಫಿಕೇಷನ್ ಬೇಡ ಅವರಿಗೆ. ಇದರಿಂದ ನಮಗೆ ಸಮಸ್ಯೆ ಆಗಿದೆ. ದೇವಸ್ಥಾನ ಎನ್ನುವುದು ಯಾಕಿದೆ ಅಂತ ಹೇಳಿದರೆ, ಎಲ್ಲ ರೀತಿಯಲ್ಲಿ ನಮ್ಮ ಸಂಸ್ಕಾರವನ್ನು ಉಳಿಸಲಿಕ್ಕೆ, ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಇರುವಂಥದ್ದು. ದೈವಾರಾಧನೆ ಯಾಕಿದೆ ಹೇಳಿದರೆ, ನಮ್ಮ ಈ ನಾಡಿನ ಕಟ್ಟುಕಟ್ಟುಗಳನ್ನು ಉಳಿಸ್ಲಿಕ್ಕೆ ಇರುವಂಥದ್ದು. ಹೆಚ್ಚು ಕಮ್ಮಿ ಆಗ್ಬೋದು, ಹೆಚ್ಚು ಕಮ್ಮಿ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ವಿಷಯದಲ್ಲೂ ಹೆಚ್ಚು ಕಮ್ಮಿ ಆಗ್ತದೆ. ಹೆಚ್ಚು ಕಮ್ಮಿ ಆದದ್ದನ್ನು ಬೈಯುವುದರಿಂದ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚು ಕಡಿಮೆ ಆದದ್ದನ್ನು ಅವನಲ್ಲಿ ಕುರಿತಾಗಿ ಮಾತನಾಡುವ ಮೂಲಕ ಸರಿ ಮಾಡಲಿಕ್ಕಾಗ್ತದೆ. ಅದನ್ನು ಬೈಯುವ ಹಾಗೆ ಯೂಟ್ಯೂಬ್ನಲ್ಲಿ ಹಾಕ್ತಾ ಹೋದರೆ ನಮ್ಮ ದೈವಾರಾಧನೆ ಸರಿ ಇಲ್ಲ ಅಂತ ಆಗ್ತದೆ. ಇವರು ಮಾಡಿದ್ದು ಸರಿ ಇಲ್ಲ ಹೇಳಿದರೆ ಅವು ಮಾಡಿದ್ದು ಸರಿ ಅಂತ ಹೇಳಲಿಕ್ಕೆ ಏನು ನಮ್ಮಲ್ಲಿ ಪ್ರೂಫು? ಹಾಗಿರುವಾಗ ಇಬ್ಬರೂ ಸರಿ ಇಲ್ಲ ಅಂತಾಯಿತು. ಇಬ್ಬರೂ ಸರಿ ಇಲ್ಲ, ದೈವಾರಾಧನೆಯೇ ಸರಿ ಇಲ್ಲ ಅಂತಾಯಿತು. ದೈವಾರಾಧನೆ ಸರಿ ಇಲ್ಲ ಹೇಳಿದರೆ ನಮ್ಮ ಹಿಂದೂ ಧರ್ಮವೇ ಸರಿ ಇಲ್ಲ ಅಂತಾಯಿತು. ಅದನ್ನು ಮಾಡಲಿಕ್ಕೆ ಹೊರಟಂತಹ ಒಂದಷ್ಟು ಕಮ್ಯುನಿಸ್ಟ್ ಮೈಂಡ್ಗಳು ನಮ್ಮ ಮುಂದೆ ಇದ್ದಾರೆ. ನಾವು ಎಚ್ಚರಿಕೆಯಿಂದ
ಧರ್ಮಶಾಸ್ತ್ರವನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನೋಡಬಾರದು ಎಂತ ಎಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏಕದಂಬಾರ್ಪಣಮಸ್ತು. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.